ನಿಮ್ಮ ಮಿಡ್ ಸೈಜ್ ಎಸ್ ಯು ವಿಗೆ 5 ಸೀಟಾ 6 ಸೀಟಾ 7 ಸೀಟಾ ಯಾವುದು ಬೆಟರು? ಈ ಡಿಬೇಟ್ನ ಸ್ಪೈಸ್ ಅಪ್ ಮಾಡಿದ್ದಾರೆ ಮಾರಿಸ್ ಗರಾಜಸ್ ಇಂಡಿಯಾ MG ಅವರ ಹೊಸ ಹೆಕ್ಟರ್ ಪ್ಲಸ್ ಜೊತೆ. ಈ ಹೆಕ್ಟರ್ ಪ್ಲಸ್ ಹೇಗಿದೆ ನೋಡೋಣ ಬನ್ನಿ. ನನ್ನ ಹೆಸರು ಶ್ರೀಗಂಧ್, ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಮ್ಮ ಚಾನಲಲ್ಲಿ ಹೆಕ್ಟರ್ದು ಇಂಟೀರಿಯರ್ ರಿವ್ಯೂ ಇಲ್ಲ. ಸೊ ಈ ಹೆಕ್ಟರ್ ಪ್ಲಸ್ಸಲ್ಲಿ ಸೇಮ್ ಇಂಟೀರಿಯರ್ಸ್ ಬರುತ್ತೆ, ಹೊಸ ಟ್ಯಾನ್ ಕಲರ್ ಸೀಟ್ಸ್ ಬರುತ್ತೆ, ಬರೀ ಸೀಟ್ ಕಾನ್ಫಿಗರೇಷನ್ ಬೇರೆ ಆಗಿರೋದ್ರಿಂದ ಇದನ್ನ ಕಂಪ್ಲೀಟಾಗಿ ಒಂದು ನೋಡಿ ಎಲ್ಲ ತಿಳಿಸ್ಕೊಡ್ತೀನಿ. ಶುರು ಮಾಡೋಣ ಈ ಟ್ಯಾನ್ ಇನ್ಸರ್ಟ್ ಜೊತೆ. ತುಂಬ ಚೆನ್ನಾಗಿ ಕಾಣುತ್ತೆ, ಸಾಫ್ಟ್ ಟಚ್ ಇದೆ, ಮೇಲೆ ಹಾರ್ಡ್ ಟಚ್ ಪ್ಲಾಸ್ಟಿಕ್ಸ್ ಬರುತ್ತೆ, ಬಟ್ ಇದೂ ನೋಡೋಕ್ಕೆ ಚೆನ್ನಾಗಿದೆ, ಸೌಂಡೂ ಸ್ವಲ್ಪ ಸ್ಟ್ರಾಂಗ್ ಆಗೇ ಬರುತ್ತೆ. ಆಮೇಲೆ ಇದರದ್ದು ಮಾರ್ಕಿ 10 ಇಂಚ್ LCD ಸ್ಕ್ರೀನ್ ಸೂಪರ್ ಆಗಿದೆ, ಒಂದು ಟ್ಯಾಬ್ಲೆಟ್ ಥರನೇ ಕಾಣುತ್ತೆ. MGದು ಇಂಟರ್ನೆಟ್ ಇನ್ಸೈಡ್ ಫೀಚರ್ ಏನಿದು, MGದು ಚಿಟ್ ಚಾಟ್ ಫೀಚರ್ ಏನಿದು ನೋಡೋಣ ಬನ್ನಿ. ಒಂದು ಸಣ್ಣ ಗ್ಲಿಂಪ್ಸ್. ಹೇ MG, ಓಪನ್ ದಿ ಸನ್ ರೂಫ್. As easy as that. Hey MG. Hi, how can I help? Switch on the radio. ನಿಮಗೆ ವಾಯ್ಸ್ ಕಮಾಂಡ್ಸ್ ಇರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಕೀಸ್ ಇಲ್ಲದೆ ಇರೋದ್ರಿಂದ, ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಯು ಡೋಂಟ್ ಹ್ಯಾವ್ ಟು ಟೇಕ್ ಯುವರ್ ಐಸ್ ಆಫ್ ದ ರೋಡ್ ಟು ಚೇಂಜ್ ಮ್ಯೂಸಿಕ್ ಆರ್ ಟು ಕಂಟ್ರೋಲ್ ದಿ AC. ವಾಯ್ಸ್ ಕಮ್ಯಾಂಡ್ಸಲ್ಲಿ ಎಲ್ಲ ವರ್ಕ್ ಆಗುತ್ತೆ. ಹೇ MG, ಒಂದೊಂದು ಸತಿ ಕ್ಯಾಚ್ ಮಾಡಲ್ಲ, ಅದಕ್ಕೆ ಒಂದು ಬಟನ್ ಕೂಡ ಇದೆ ವಾಯ್ಸ್ ಕಮ್ಯಾಂಡ್ಸಿಗೆ. ಪ್ಲೇ ಮ್ಯೂಸಿಕ್. 10 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮಿಗೆ ಬಂದಾಗ ನಿಮಗೆ ಇನ್ಫೋಟೈನ್ಮೆಂಟ್ ಅಲ್ಲದಲೇ AC ಕಂಟ್ರೋಲ್ಸ್, ನ್ಯಾವಿಗೇಷನ್ ಎಲ್ಲ ಇದರಲ್ಲೇ ಬರುತ್ತೆ. ನಿಮಗೆ ಆ್ಯಪಲ್ ಕಾರ್ಪ್ಲೇ ಇದೆ, ಆ್ಯಂಡ್ರಾಯ್ಡ್ ಆಟೋ ಇದೆ, ಫೋನ್ ಕನೆಕ್ಟಿವಿಟಿ ಇದೆ. ಅವೆಲ್ಲ ಬಿಟ್ಟು ಗಾನಾ ಆ್ಯಪ್ ಕೂಡ ಬರುತ್ತೆ, ಸ್ಟೋರೇಜ್ USB ಸ್ಟೋರೇಜ್ ಹಾಕ್ಬೋದು, ಮೇಲ್ಸ್ ತೋರಿಸುತ್ತೆ, ಸೆಟ್ಟಿಂಗ್ಸ್, ಟೈರ್ ಪ್ರೆಷರ್ ಕೂಡ ಇದೆ. ಫೋನ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಫೋನ್ ನೆಟ್ವರ್ಕ್ ಕೂಡ ತೋರಿಸುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ತೋರಿಸುತ್ತೆ, ಯೂಸರ್ ಹೆಸರು ತೋರಿಸುತ್ತೆ, ಮ್ಯೂಸಿಕ್ ಪ್ಲೇಯರ್, ಬ್ಲೂಟೂತ್ ಎಲ್ಲ ಇದರಲ್ಲಿ ಬರುತ್ತೆ. USB ಥ್ರೂ ಪ್ಲೇ ಮಾಡ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು, ಆಕ್ಸಿಲರಿ ಕೇಬಲ್ ಥ್ರೂ ಕೂಡ ಕನೆಕ್ಟ್ ಮಾಡ್ಬೋದು. ಆಮೇಲೆ ಫೋನಿಗೆ ಬಂದಾಗ ನಿಮ್ಮ ಫೋನಿಗೆ ಕನೆಕ್ಟ್ ಆಗಿ ನಿಮ್ಮದು ಕಾಲ್ ಲಿಸ್ಟ್, ಕಾಂಟ್ಯಾಕ್ಟ್ಸ್ ಎಲ್ಲ ಸಿಂಕ್ ಮಾಡಿಟ್ರೆ ನಿಮಗೆ ಓವರ್ ದ ವಾಯ್ಸ್ ಕಮ್ಯಾಂಡ್ಸ್ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ನ್ಯಾವಿಗೇಷನಿಗೆ ಬಂದಾಗ ಟಾಮ್ ಅನ್ನೋ ಒಂದು ಚೈನೀಸ್ ಆ್ಯಪ್ ಇರಬೇಕು, ಅದ್ರ ಥ್ರೂ ನ್ಯಾವಿಗೇಷನ್ ಬರುತ್ತೆ. ಆ್ಯಕ್ಯುರಸಿ ಚೆನ್ನಾಗಿದೆ, ಬಟ್ ನಿಮಗೆ ಎಲ್ಲ ಡೆಸ್ಟಿನೇಷನ್ಸ್ ಇದರಲ್ಲಿ ಅಷ್ಟೊಂದು ಸೆಟ್ ಆಗಿಲ್ಲ. ಫಾಸ್ಟ್ ಕೂಡ ಇದೆ, ಎಲ್ಲ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ FM ಕೂಡ ಇದೆ ಆ್ಯಸ್ ಯೂಶ್ವಲ್. ಅದು ಬಿಟ್ಟು ನಿಮಗೆ AC ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಫ್ಯಾನ್ ಕಂಟ್ರೋಲ್ ಮಾಡ್ಬೋದು, ಟೆಂಪ್ರೇಚರ್, ಯಾವ ಏರಿಯಾಸಿಗೆ ಬ್ಲೋವರ್ ಆನ್ ಮಾಡಬೇಕು, ಆಟೋ ಮೋಡ್ ಕೂಡ ಇದೆ. ಅದು ಬಿಟ್ಟು ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಯೂಸರ್ ಸೆಟ್ಟಿಂಗ್ಸ್ ಬರುತ್ತೆ, ಕಾರ್ ಡೀಟೇಲ್ಸ್ ಬರುತ್ತೆ, ಮೂಡ್ ಲೈಟಿಂಗ್ 8 ಕಲರ್ ಮೂಡ್ ಲೈಟಿಂಗ್ ಇದೆ, ಅದನ್ನ ಕೂಡ ಸೆಟ್ ಮಾಡ್ಬೋದು ಇದರಲ್ಲಿ. ಆಮೇಲೆ ರ್ಯಾಂಡಮ್ ಮೋಡ್ ಅಂತ ಇದೆ, ಯಾವ ಲೈಟ್ ಬೇಕಾದರೂ ಆನ್ ಆಗುತ್ತೆ. ಥೀಮ್ ಚೇಂಜ್ ಮಾಡ್ಬೋದು, ಸ್ಕಿನ್ ಸೆಟ್ಟಿಂಗ್ಸ್, ಡೈನಾಮಿಕ್ ಗ್ರೇ, ಕ್ಲಾಸಿಕ್ ಬ್ಲೂ ಅಂತ ಕಲರ್ಸ್ ಇದೆ. USB ಸ್ಟೋರೇಜ್ ಇದ್ದರೆ ಅದು ಕನೆಕ್ಟ್ ಮಾಡಿ ಯು ಕ್ಯಾನ್ ಆಕ್ಸೆಸ್ ಆಲ್ ದಿ ಡೇಟಾ ಆನ್ ದ್ಯಾಟ್. ಓವರ್ ದಿ ಏರ್ ಅಪ್ಡೇಟ್ಸ್, OTA ಅಪ್ಡೇಟ್ಸ್ ಅಂತ ಬರುತ್ತೆ. ಸೊ ನಿಮಗೆ ಈ ಆ್ಯಪ್ ಏನಿದೆ, ಈ ಸಿಸ್ಟಮ್ ರನ್ ಆಗ್ತಿರೋದು, ಇದು ಆಟೋಮ್ಯಾಟಿಕ್ಕಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಯೂಸರ್ ಮ್ಯಾನ್ಯಲ್ ಕೂಡ ಇಲ್ಲೇ ಇದೆ, ಸೊ ಎನಿ ಕನ್ಫ್ಯೂಷನ್ಸ್ ಯು ಕ್ಯಾನ್ ಗೆಟ್ ದೇರ್. ಅದು ಬಿಟ್ಟು ಇಲ್ಲೊಂದು ಬಟನ್ ಕೂಡ ಇದೆ, 360 ಡಿಗ್ರಿ ಕ್ಯಾಮ್ರಾ. ನಿಮಗೆ ಆಲ್ ಅರೌಂಡ್ 360 ಡಿಗ್ರಿ ಕ್ಯಾಮ್ರಾಸ್ ಇದೆ, 2 ಸೈಡಲ್ಲಿ, ಹಿಂದೆ ಒಂದು ಮುಂದೆ ಒಂದು. ಇದರಿಂದ ನಿಮಗೆ ಪಾರ್ಕಿಂಗ್ ಆಗಿರಲಿ, ಇಲ್ಲ ಟೈಟ್ ಟ್ರಾಫಿಕ್ ಸಿಚುವೇಶನ್ಸ್, ಎಲ್ಲಾದರೂ ಕಾರ್ ಹೊರಗಡೆ ತೆಗಿಬೇಕಾದ್ರೆ, ಇಲ್ಲ ನಾವೀಗ ಇರೋಂಥ ಸಿಚುವೇಷನಲ್ಲಿ ತುಂಬ ಉಪಯೋಗ ಆಗುತ್ತೆ. ಆ ಬಟನ್ ಬಿಟ್ಟು ನಿಮಗೆ ಇಲ್ಲೊಂದು ಬಟನ್ ಕೂಡ ಇದೆ, ಸ್ವಿಚ್ ಕೂಡ ಇದೆ, ಅದರಿಂದನೂ ಆನ್ ಆಫ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ ಈಗ ತೋರಿಸ್ತಾ ಇದೆ, ಬ್ಯಾಕ್ ಕ್ಯಾಮ್ರಾ ಕೂಡ ತೋರಿಸುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೋರಿಸ್ತಾ ಇದೆ, ಚೇಂಜ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಕೂಡ ತೋರಿಸುತ್ತೆ.
ಟಾಪ್ ವ್ಯೂ ಕೂಡ ಸಿಗುತ್ತೆ. ಇದು ನಿಮಗೆ ಎಲ್ಲ ಹೈ ಎಂಡ್ ಕಾರ್ಸಲ್ಲಿ ಬರುತ್ತೆ. MG ಇದನ್ನು ಇಂಟಿಗ್ರೇಟ್ ಮಾಡಿರೋದು ತುಂಬಾ ಉಪಯೋಗ ಆಗುತ್ತೆ. ಮ್ಯೂಸಿಕ್ ಸಿಸ್ಟಮಿಗೆ ಬಂದಾಗ ಇನ್ಫಿನಿಟಿ ಅವ್ರದ್ದು ಆಡಿಯೋ ಸಿಸ್ಟಮ್ ಬರುತ್ತೆ, ಒಳ್ಳೆ ಕ್ವಾಲಿಟಿ ಸೌಂಡ್ ಬರುತ್ತೆ. AC ವೆಂಟ್ಸಿಗೆ ಬಂದಾಗ ನಿಮಗೆ ಸೆಂಟರ್ ಕಾನ್ಸೋಲಲ್ಲಿ ವೆರಿ ಕ್ಲೀನ್ ಲುಕಿಂಗ್ ವರ್ಟಿಕಲ್ AC ವೆಂಟ್ಸ್ ಬರುತ್ತೆ. ಸೈಡ್ಸಲ್ಲಿ 2 ಹಾರಿಜಾಂಟಲ್ AC ವೆಂಟ್ ಕೂಡ ಬರುತ್ತೆ. AC ವೆಂಟಿಂದು ಬ್ಲೋ ಥ್ರೋ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೆಳಗಡೆ 5 ಸ್ವಿಚ್ ಕೂಡ ಬರುತ್ತೆ. ಒಂದು ಮೇನ್ ಸ್ವಿಚ್ ಟು ಟರ್ನ್ ಆಫ್ ಆ್ಯಂಡ್ ಆನ್ ದ ಸಿಸ್ಟಮ್. ಆಡಿಯೋ ವಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೆ 2 ಸ್ವಿಚ್ ಬರುತ್ತೆ. ಆಮೇಲೆ ACದು ಫ್ಲೋ ಎಲ್ಲಿಗೆ ಬೇಕು ಅದನ್ನ ಚೇಂಜ್ ಮಾಡೋಕ್ಕೆ ಡಿಫಾಗರ್ಸ್ಗೆ ಒಂದು ಸ್ವಿಚ್ ಬರುತ್ತೆ. ಕೆಳಗಡೆ ಬರ್ತಿದ್ದಂಗೆ 2 ದೊಡ್ಡ ಸ್ಮಾರ್ಟ್ಫೋನ್ ಆರಾಮಾಗಿ ನೀಟಾಗಿ ಕಾಣೋ ಅಂತ ಇಡ್ಬೋದು. ವೆರಿ ಆಕ್ಸೆಸಿಬಲ್. ಅದ್ರ ಹಿಂದೆಯೇ 2 USB ಔಟ್ಪುಟ್ ಕೂಡ ಇದೆ. ಹಾಗೆ ಆಕ್ಸಿಲರಿ ಕೇಬಲಿಗೆ ಸ್ಲಾಟ್ ಕೂಡ ಇದೆ. ಗೇರ್ ಕೆಳಗಡೆ ಬಂದಾಗ 3 ಸ್ವಿಚ್ ಬರುತ್ತೆ. ಒಂದು 360 ಡಿಗ್ರಿ ಕ್ಯಾಮ್ರಾ ಆನ್ ಆಫ್ ಮಾಡೋಕ್ಕೆ, ಒಂದು ರೇರ್ AC ಆನ್ ಆಫ್ ಮಾಡೋಕ್ಕೆ, ಇನ್ನೊಂದು ಪಾರ್ಕಿಂಗ್ ಸೆನ್ಸರ್ಸ್ನ ಆನ್ ಆಫ್ ಮಾಡೋಕ್ಕೆ. ಅದ್ರ ಕೆಳಗಡೆನೇ 2 ಕಬಿ ಹೋಲ್ ಬರುತ್ತೆ, ಬಾಟಲ್ ಹೋಲ್ಡರ್, ಇದರಲ್ಲಿ ಮೂಡ್ ಲೈಟಿಂಗ್ ಕೂಡ ಇದೆ. ಅದ್ರ ಹಿಂದೆ ಬರ್ತಿದ್ದಂಗೆ ಒಳ್ಳೆ ಆಮ್ರೆಸ್ಟ್, ವೈಡ್ ಆಗಿರೋಂಥ ಆಮ್ರೆಸ್ಟ್, ಅದರಲ್ಲೇ ಒಳಗಡೆ ಸ್ಟೋರೇಜ್ ಕೂಡ ಇದೆ, ಡೀಸೆಂಟ್ ಸ್ಟೋರೇಜ್. ಡ್ಯಾಶ್ ಬೋರ್ಡಲ್ಲಿ ಸ್ಪೀಡೋಮೀಟರ್ ಮತ್ತು RPM ಮೀಟರ್ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ನಂಬರ್ಸ್ದು ಸೈಜ್ ಸ್ಮಾಲ್ ಇದೆ, ಫಾಂಟ್ ಬೇರೆ ಥರ ಇದೆ. ತುಂಬ ಕ್ಲಿಯರಾಗಿ ವಿಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಲೈಟಪ್ ಆದಾಗ ಚೆನ್ನಾಗಿರುತ್ತೆ. ಆದರೆ RPM ಮೀಟರ್ ಉಲ್ಟಾ ಓಡುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಓಡುತ್ತೆ. ಸೊ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಸೆಂಟರ್ ಪಾರ್ಟ್ ಆಫ್ ದ ಡ್ಯಾಶಲ್ಲಿ ನಿಮಗೆ ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಫ್ಯೂಯಲ್ ಮೀಟರ್, ಟೆಂಪ್ರೇಚರ್ ಹಾಗೂ ನ್ಯಾವಿಗೇಷನಿಂದ ಹಿಡಿದು ಎಲ್ಲ ಮಧ್ಯೆ ಡಿಸ್ಪ್ಲೇ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಒಳ್ಳೆ ಸ್ಟೇರಿಂಗ್ ವೀಲ್, ಲೆದರ್ ರ್ಯಾಪ್ಡ್, ಇಮಿಟೇಟೆಡ್ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ವೀಲ್ ಬರುತ್ತೆ. ಎಲ್ಲ ಕಂಟ್ರೋಲ್ಸು ಇದೆ. ಮ್ಯೂಸಿಕ್ ಸಿಸ್ಟಮ್ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು. ವಾಯ್ಸ್ ಕಮ್ಯಾಂಡ್ಸಿಗೆ ಸ್ವಿಚ್ ಇದೆ, ಕಾಲ್ ಆನ್ಸರ್ ಡಿಕ್ಲೈನ್ ಸ್ವಿಚಸ್ ಕೂಡ ಇದೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಸ್ವಿಚಸ್ ಇದೆ. ಹಾಗೆಯೇ ಸೆಂಟರ್ ಪಾರ್ಟ್ ಆಫ್ ದ ಡ್ಯಾಶ್, ನಾನು ಏನು ಹೇಳಿದೆ ಡಿಜಿಟಲ್ ಪಾರ್ಟ್, ಅದನ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಆಪ್ಷನ್ಸ್ ಏನೇನು ಬರುತ್ತೆ, ಟ್ರಿಪ್ ಬರುತ್ತೆ, ಹಾಗೆ ನೀವು ವಾರ್ನಿಂಗ್ ಮೆಸೇಜಸ್ ಇದ್ದರೆ ಅದಕ್ಕೆ ಬರುತ್ತೆ. ಫಟೀಗ್ ಡ್ರೈವಿಂಗ್ ಅಂತ ಒಂದು ಮೋಡ್ ಇದೆ, ಅದಕ್ಕೆ ಹೋದರೆ ನೀವು ಟೈಮ್ ಸೆಟ್ ಮಾಡ್ಬೋದು, 2 hours 3 hours ಅಂತ. ಆ ಟೈಮ್ ಆದಮೇಲೆ ನಿಮ್ಗೊಂದು ರಿಮೈಂಡರ್ ಕೊಡುತ್ತೆ ಟೇಕ್ ಅ ಬ್ರೇಕ್ ಅಂತ ಹೇಳೋಕ್ಕೆ. ಆಮೇಲೆ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರೆ ಆ ಮ್ಯೂಸಿಕ್ ಯಾವುದು ಅಂತ ಇಲ್ಲೇ ತೋರಿಸುತ್ತೆ, ಇಲ್ಲೇ ಚೇಂಜ್ ಮಾಡ್ಬೋದು. ನಿಮ್ಮ ಕಣ್ಣು ಮುಂದೆ ಹಾಗೂ ಡ್ಯಾಶಲ್ಲಿ ಮಾತ್ರ ಇರಲಿ ಅಂತ MG ತುಂಬಾ ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ORVMs ಕೂಡ ಒಳಗಡೆಯಿಂದ ಕಂಟ್ರೋಲ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು. ಹೆಡ್ಲೈಟ್ ಬೀಮ್ ಚೇಂಜ್ ಮಾಡ್ಬೋದು, ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬೋದು, ಹಾಗೆ ಬೂಟ್ ಓಪನ್ ಕೂಡ ಮಾಡ್ಬೋದು. ಸೈಡಲ್ಲಿ ಆಲ್ 4 ವಿಂಡೋಸ್ ಕಂಟ್ರೋಲ್ ಮಾಡ್ಬೋದು. ಡ್ರೈವರ್ಸ್ ವಿಂಡೋ ಆಟೋಮ್ಯಾಟಿಕ್ ಅಪ್ ಆ್ಯಂಡ್ ಡೌನ್ ಇದೆ. ವಿಂಡೋ ಲಾಕ್ ಅನ್ಲಾಕ್ ಮಾಡ್ಬೋದು, ಹಾಗೆ ಕಾರ್ ಕೂಡ ಲಾಕ್ ಅನ್ಲಾಕ್ ಮಾಡ್ಬೋದು. ಸನ್ವೈಸರ್ಸ್ ಡ್ರೈವರ್ ಸೈಡ್ ಹಾಗೂ ಕೋ ಪ್ಯಾಸೆಂಜರ್ ಸೈಡ್ ಎರಡರಲ್ಲೂ ಮಿರರ್ಸ್, ವ್ಯಾನಿಟಿ ಮಿರರ್ಸ್ ವಿತ್ ಲೈಟ್ ಕೂಡ ಬರುತ್ತೆ. ತುಂಬಾ ಯೂಸ್ಫುಲ್ ಫೀಚರ್. ಹಾಗೂ ಆಟೋಮ್ಯಾಟಿಕ್ ಡಿಮ್ಮಿಂಗ್ ರೇರ್ ವ್ಯೂ ಮಿರರ್ಸ್ ಕೂಡ ಬರುತ್ತೆ. ಆಮೇಲೆ ಇಡೀ ಸನ್ ರೂಫ್ ಕಂಟ್ರೋಲ್ ಮಾಡೋಕ್ಕೆ ಸ್ವಿಚ್ ಬರುತ್ತೆ, ಸನ್ ಶೇಡ್ ಕ್ಲೋಸ್ ಓಪನ್ ಹಾಗೂ ಸನ್ ರೂಫ್ ಕ್ಲೋಸ್ ಓಪನ್ ಮಾಡೋಕ್ಕೆ. 2 ರೀಡಿಂಗ್ ಲೈಟ್ ಕೂಡ ಬರುತ್ತೆ. ಆಮೇಲೆ ಒಂದು ಸನ್ ಗ್ಲಾಸ್ ಹೋಲ್ಡರ್ ಕೂಡ ಬರುತ್ತೆ. ಸೊ ಹಿಂದೆ ಸೀಟ್ಸ್ ಹೇಗಿದೆ ನೋಡೋಣ ಬನ್ನಿ. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಹೆಕ್ಟರ್ ಪ್ಲಸ್ಸಲ್ಲಿ, ಅದೇ ಮೇಜರ್ ಚೇಂಜ್. 3rd ರೋ ಆಮೇಲೆ ಕ್ಯಾಪ್ಟನ್ ಸೀಟ್ಸ್. ಇವಾಗ ಇದೊಂದು 6 ಸೀಟರ್, ಆದರೆ 3rd ರೋ ಸೀಟ್ಸ್ ಬರೀ ಮಕ್ಕಳಿಗೆ, ಟೀನೇಜರ್ಸಿಗೆ ಮಾತ್ರ ಅಂತ MG ಅವರೇ ಹೇಳಿದ್ದಾರೆ. ಹೀಗೆ ಕಂಫರ್ಟಿಗೆ ಬಂದಾಗ ಮಿಡಲ್ ರೋ ಸೀಟ್ಸ್ ಕ್ಯಾಪ್ಟನ್ ಸೀಟ್ಸ್ ಆಗಿದ್ದು, ಆಮ್ರೆಸ್ಟ್ ಬರುತ್ತೆ 2 ಕಡೆ, ಆರಾಮಾಗಿ ಕೂರ್ಬೋದು. ಸೀಟ್ ಮುಂದೆ ಹೋಗುತ್ತೆ, ಹಿಂದೆ ಹೋಗುತ್ತೆ, ಬೇಸಿಕಲಿ ಸ್ಲೈಡ್ ಆಗುತ್ತೆ. ಬ್ಯಾಕ್ ರೆಸ್ಟ್ ಕೂಡ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೊ ಕಂಫರ್ಟ್ ವೈಸ್ ಈ ಸೀಟ್ ತುಂಬ ಚೆನ್ನಾಗಿದೆ.
ಮೇಜರ್ ಫ್ಯಾಕ್ಟರ್ ಏನು ಈ ಸೀಟ್ನ ಇನ್ನೂ ಚೆನ್ನಾಗಿ ಮಾಡೋದು ಅಂದರೆ ಪ್ಯಾನರಾಮಿಕ್ ಸನ್ರೂಫ್. ಮುಂದೆಯಿಂದ ಇಲ್ಲಿವರೆಗೂ ಈ ಸೀಟ್ ಎಂಡ್ ಆಗೋವರೆಗೂ ಸನ್ರೂಫ್ ಬರುತ್ತೆ, ಒಂದು ಒಳ್ಳೆ ಲೈಟ್ ತರುತ್ತೆ. ಹಾಗೆಯೇ ವಿಂಡೋಸ್ ಸೈಜಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅನಿಸುತ್ತೆ ನನಗೆ. ಮೇಜರ್ ಇಶ್ಯೂ ನಂಗೆ ಕಂಡು ಬರೋದಿಲ್ಲ ಏನಂದರೆ ಸನ್ ಬ್ಲೈಂಡ್ಸ್ ಇಲ್ಲ. ಸೊ ನಿಮಗೆ ತುಂಬ ಬಿಸಿಲಿದ್ದಾಗ ಏನೂ ಇಲ್ಲ ಹಾಕೋಕ್ಕೆ. ಆದರೆ MG ಅವರು ಆಕ್ಸೆಸರೀಸ್ ಆಗಿ ಒಂದು ಆಲ್ಮೋಸ್ಟ್ 100ರಿಂದ 150 ಐಟಮ್ ಕ್ಯಾಟ್ಲಾಗ್ ಇಟ್ಟಿದ್ದಾರೆ. ಸೊ ಅದರಲ್ಲಿ ಸನ್ ಬ್ಲೈಂಡ್ಸ್ ಕೂಡ ಬರುತ್ತೆ. ಅದು ಬಿಟ್ಟರೆ ಆಡಿಯೋ ಸಿಸ್ಟಮ್ದು ಇನ್ಫಿನಿಟಿ ಆಡಿಯೋ ಸ್ಪೀಕರ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಹಿಂದೆ ಕೂಡ ಬರುತ್ತೆ ಡೋರ್ಸಲ್ಲಿ, ಒಳ್ಳೆ ಎಫೆಕ್ಟ್ ಕೊಡುವಂಥ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಮಿಡಿಲ್ ಸೀಟ್ ಕಂಫರ್ಟ್ನ ಇನ್ನೂ ಜಾಸ್ತಿ ಮಾಡೋಕ್ಕೆ ರೇರ್ AC ವೆಂಟ್ಸ್ ಇದೆ. ಹಾಗೆಯೇ ಸೈಡ್ ಬೋಲ್ಸ್ಟ್ರಿಂಗ್ ಕೂಡ ಚೆನ್ನಾಗಿದೆ. ಸೀಟ್ ಒಂಚೂರು ಸಣ್ಣ ಇದೆ, ಸ್ವಲ್ಪ ಹೆವಿಯರ್ ಪೀಪಲಿಗೆ ತುಂಬ ಕ್ರ್ಯಾಂಪ್ಡ್ ಸೀಟ್ ಅನ್ನಿಸ್ಬೋದು. ಹಾಗೆಯೇ ಅಂಡರ್ ಥೈ ಸಪೋರ್ಟ್ ಕೂಡ ಕಮ್ಮಿ ಇದೆ. ಆದರೆ ಇದರದ್ದೇ ಒಂದು ಅಡ್ವಾಂಟೇಜ್ ಏನಂದರೆ ಕಾಲು ನೀಡಿ ಕೂತ್ಕೋಬೋದು. ರೈಟ್ ಸೈಡ್ ಡ್ರೈವರ್ ಹಿಂದೆ ಸೀಟಲ್ಲಿ ಎಲ್ಲ ಗಾಡಿಗಳಲ್ಲೂ ಆರಾಮಾಗಿ ಕೂರ್ಬೋದು. ಆದರೆ ಹೈಬ್ರಿಡ್ ಪೆಟ್ರೋಲಲ್ಲಿ ಮಾತ್ರ ಒಂದು ಯೂನಿಟ್ ಬರುತ್ತೆ ಕೋ ಪ್ಯಾಸೆಂಜರ್ ಸೀಟ್ ಕೆಳಗಡೆ. ಆದ್ದರಿಂದ ಈ ಸೀಟಲ್ಲಿ ಕೂತವರು ಕಂಪ್ಲೀಟಾಗಿ ಕಾಲು ನೀಡೋಕ್ಕೆ ಆಗಲ್ಲ. ಸೊ ಥರ್ಡ್ ರೋ ಸೀಟಿಗೆ ಹೋಗೋಕ್ಕೆ 2 ಆಪ್ಷನ್ಸ್ ಇದೆ. ಒಂದು, ಒಳಗಡೆ ಹತ್ತಿ ಈ ಸೀಟಲ್ಲಿ ಕೂತು ಮಧ್ಯ ಇರೋ ಪ್ಯಾಸೇಜಿಂದ ಹೋಗ್ಬೋದು. ಇಲ್ಲಾಂದರೆ ಡೋರ್ ಓಪನ್ ಮಾಡಿ ಈ ಸೀಟ್ನ ಮುಂದೆ ತಂದು ಬ್ಯಾಕ್ ರೆಸ್ಟ್ ಮುಂದೆ ಮಾಡಿ ಹತ್ಬೋದು. ಟಂಬಲ್ ಆಗಲ್ಲ ಸೀಟು, ಆದ್ದರಿಂದ ಹಿಂದೆ ಹೋಗೋದು ಒಂಚೂರು ಕಷ್ಟ ಅನಿಸುತ್ತೆ. ನೋಡೋಣ ಬನ್ನಿ. ಟೈಟ್ ಫಿಟ್. ಆಮೇಲೆ ಈ ಸೀಟ್ ಪೊಸಿಷನ್ ಕಂಫರ್ಟೇಬಲಾಗಿ ಕೂರಕ್ಕಿಟ್ಟಿದ್ದೆ. ಈ ಪೊಸಿಷನ್ನಲ್ಲಿ ನನಗೆ ಹಿಂದೆ ಕಾಲು ಒಳಗಡೆ ಹೋಗೋ ಚಾನ್ಸೇ ಇಲ್ಲ. ಸೊ ಸೀಟ್ ಮುಂದೆ ಮಾಡಿ ನೋಡೋಣ. ಸೊ ಈ ಸೆಟ್ಟಿಂಗಲ್ಲಿ ನನಗೆ ಹಿಂದೆ ಕೂರೋಕ್ಕಾಗಲಿಲ್ಲ. ನಂದು ಹೈಟ್ ಇರೋದು 5'8" ಅಷ್ಟೇ. ಸೊ ಈ ಸೀಟ್ನ ಮುಂದೆ ತರೋಣ, ನನ್ನ ಕಾಲು ಕರೆಕ್ಟಾಗಿ ಫಿಟ್ ಆಗೋಂಥ ಜಾಗಕ್ಕೆ. ಈಗ ಹಿಂದೆ ಹೋಗಿ ನೋಡೋಣ. ಈ ಸೆಟ್ಟಿಂಗಲ್ಲಿ ಆರಾಮಾಗಿ ಕೂತ್ಕೋಬೋದು. ನನಗೆ ಹೆಡ್ ರೆಸ್ಟ್ ಕೂಡ ಮೇಲ್ ಮಾಡ್ಬೋದು. ಎಸ್, ಸೊ ಹೆಡ್ ರೆಸ್ಟ್ ಇಲ್ಲಿ ಮೇಲ್ ಮಾಡಿದಾಗ ಆರಾಮಾಗಿ ಕೂತ್ಕೋಬೋದು. ಆದರೆ ಈ ಸೀಟಲ್ಲಿ ಕೂತವರಿಗೆ ಲೆಗ್ ರೂಮ್ ಒಂಚೂರು ಕಮ್ಮಿ ಅನಿಸುತ್ತೆ. ಹಿಂದೆನೂ ಟೈಟ್ ಫಿಟ್ ಇದೆ. ಅಡ್ವಾಂಟೇಜ್ ಏನಂದರೆ ಹಿಂದಿನ ಸೀಟ್ಗಳಲ್ಲಿ ಈ ತುದಿಯಲ್ಲಿ 2 AC ವೆಂಟ್ ಬರುತ್ತೆ. AC ಬ್ಲೋವರ್ ಕಂಟ್ರೋಲ್ ಕೂಡ ಬರುತ್ತೆ, ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಫ್ಯಾನ್ ಸ್ಪೀಡು. ಹಾಗೆಯೇ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಬರೋದ್ರಿಂದ ಸೇಫ್ಟಿ ವೈಸ್ ಏನು ಕಾಂಪ್ರಮೈಸ್ ಇಲ್ಲ ಇದರಲ್ಲಿ. ಹಾಗೆಯೇ ಥರ್ಡ್ ರೋ ಸೀಟ್ಸ್ ಅವರಿಗೆ ಒಂದು USB ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ, 2 ಕಬಿ ಹೋಲ್ಸ್, ಬಾಟಲ್ ಹೋಲ್ಡರ್ ಎಲ್ಲ ಬರುತ್ತೆ. ಸೊ ಫೀಚರ್ ವೈಸ್ ಹಿಂದೆ ಎಲ್ಲ ಚೆನ್ನಾಗಿದೆ. ಅದು ಬಿಟ್ಟರೆ ಹೊರಗಡೆ ನೋಡೋಕ್ಕೆ ಸೆಕೆಂಡ್ ರೋ ಮತ್ತು ಫ್ರಂಟ್ ರೋ ಸೀಟ್ಸಲ್ಲಿರೋ ಏರಿ ಫೀಲ್ ಇಲ್ಲಿ ಕಮ್ಮಿ ಆಗುತ್ತೆ. ಸನ್ರೂಫ್ ಹತ್ರದವರೆಗೂ ಬಂದ್ರೂ ನಿಮಗೆ ಕಂಪ್ಲೀಟ್ ಸನ್ರೂಫ್ ಕಾಣಲ್ಲ ಒಂದು. ಆಮೇಲೆ ಸೈಡ್ ವಿಂಡೋಸ್ ಏನಿದೆ ಸಿ ಪಿಲ್ಲರ್ ಆದಮೇಲೆ ತುಂಬಾ ಸಣ್ಣದಿದೆ. ಸೊ ನಾಟ್ ವೆರಿ ಏರಿ, ನಾಟ್ ವೆರಿ ಕಂಫರ್ಟಬಲ್. ಆದರೆ MG ಹೇಳೋದು ಈ ಸೀಟ್ ಬರೀ ಮಕ್ಕಳಿಗೆ ಮಾತ್ರ ಅಂತ. ಮಕ್ಕಳಿಗೆ ಇದೊಂದು ಶಾರ್ಟ್ ಡಿಸ್ಟೆನ್ಸಸ್ಸಿಗೆ ಕಂಫರ್ಟಬಲ್ ಸೀಟ್ ಅಂತ ನಾನು ಹೇಳ್ತೀನಿ. ಹಾಗೆ ಸೇಫ್ಟಿ ಫೀಚರ್ಸಿಗೆ ಬಂದಾಗ ABS, ECS, ಹಾಗೆಯೇ 6 ಏರ್ ಬ್ಯಾಗ್ ಬರುತ್ತೆ ಟಾಪ್ ಎಂಡಲ್ಲಿ. 2 ಮುಂದೆ ಪ್ಯಾಸೆಂಜರ್ ಮತ್ತು ಡ್ರೈವರಿಗೆ. ಆಮೇಲೆ B ಪಿಲ್ಲರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಹಾಗೆ C ಪಿಲ್ಲರಲ್ಲಿ ಕೂಡ 2 ಏರ್ ಬ್ಯಾಗ್ ಬರುತ್ತೆ. ಹುಡ್ ಓಪನ್ ಮಾಡಿದಾಗ ನೋಡಿದ್ರೆ ಎಂಜಿನ್ನ ತುಂಬ ಚೆನ್ನಾಗಿ ಕನ್ಸೀಲ್ ಮಾಡಿದ್ದಾರೆ. ಸೈಡ್ಸಲ್ಲೆಲ್ಲ ಪ್ಯಾನೆಲ್ಸ್ ಬರುತ್ತೆ. ಓಪನ್ ಮಾಡಿದಾಗ ತುಂಬ ನೀಟಾಗಿ ಕಾಣುತ್ತೆ. ಕೆಲಸ ಮಾಡಬೇಕಾದ್ರೆ ಒಂಚೂರು ಕಷ್ಟ ಇರ್ಬೋದು, ಬಟ್ ದೀಸ್ ಲುಕ್ ಲೈಕ್ ಪ್ಲಾಸ್ಟಿಕ್ ಪ್ಯಾನೆಲ್ಸ್ ವಿಚ್ ಕ್ಯಾನ್ ಕಮ್ ಆಫ್ ಈಸಿಲಿ. ತೆಗೆದು ಆರಾಮಾಗಿ ಕೆಲಸ ಮಾಡಿ ವಾಪಸ್ ಫಿಟ್ ಕೂಡ ಮಾಡ್ಬೋದು. ಹಾಗೆ ಎಂಜಿನ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಗಾಡಿ 3 ಎಂಜಿನ್ ವೇರಿಯಂಟಲ್ಲಿ ಬರುತ್ತೆ. ಒಂದು ಪೆಟ್ರೋಲ್ ಹೈಬ್ರಿಡ್ ಹಾಗೂ ಒಂದು ಡೀಸೆಲ್.
ಪೆಟ್ರೋಲ್ ಎರಡೂ 1.5 ಲೀಟರ್ ಟರ್ಬೋಚಾರ್ಜ್ಡ್ ಇಂಟರ್ಕೂಲ್ಡ್ ಎಂಜಿನ್ನಲ್ಲಿ ಬರುತ್ತೆ. ಒಂದರಲ್ಲಿ ಹೈಬ್ರಿಡ್ ಸಿಸ್ಟಮ್ ಬರುತ್ತೆ. ಎರಡೂ 1.5 ಲೀಟರ್ ಹಾಗೂ 143 BHP ಔಟ್ಪುಟ್ ಜೊತೆ ಬರುತ್ತೆ. ಬರೀ ಪೆಟ್ರೋಲ್ ವರ್ಷನ್ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹಾಗೆಯೇ 6 ಸ್ಪೀಡ್ ಡ್ಯುಯಲ್ ಕ್ಲಚ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ. ಆದರೆ ಹೈಬ್ರಿಡ್ ವರ್ಷನಲ್ಲಿ ಬರೀ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಇರೋದು. ಡೀಸೆಲಿಗೆ ಬಂದಾಗ ಇದೊಂದು 2 ಲೀಟರ್ ಟರ್ಬೋಚಾರ್ಜ್ ಡೀಸೆಲ್ ಎಂಜಿನ್ ಆಗಿರುತ್ತೆ. 170 BHP ಔಟ್ಪುಟ್ ಬರುತ್ತೆ. ಇದನ್ನು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಈ ಹೈಬ್ರಿಡ್ ಸಿಸ್ಟಮ್ ಒಂದು 48 ವೋಲ್ಟ್ ಹೈಬ್ರಿಡ್ ಸಿಸ್ಟಮ್ ಆಗುತ್ತೆ. ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಬರುತ್ತೆ. ಇ ಬೂಸ್ಟ್ ಫಾರ್ ಗ್ರೇಟರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಹಾಗೂ ಎಂಜಿನ್ ಐಡಿಲ್ ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಕೂಡ ಬರುತ್ತೆ. ಮುಂದಿನ 2 ಸೀಟ್ ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆಗಿದೆ. ಡ್ರೈವರ್ ಸೈಡ್ ಸೀಟ್ 6 ವೇ ಅಡ್ಜಸ್ಟಬಲ್, ಹೈಟ್ ಕೂಡ ಮೇಲೆ ಕೆಳಗೆ ಮಾಡ್ಕೋಬೋದು, ಸ್ಲೈಡ್ ಮಾಡ್ಬೋದು, ಬ್ಯಾಕ್ ರೆಸ್ಟ್ ಆ್ಯಂಗಲ್ ಚೇಂಜ್ ಮಾಡ್ಬೋದು. ಕೋ ಪ್ಯಾಸೆಂಜರ್ ಸೀಟ್ 4 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್, ಬರೀ ಸ್ಲೈಡ್ ಮತ್ತು ಬ್ಯಾಕ್ ರೆಸ್ಟ್ ಚೇಂಜ್ ಮಾಡ್ಕೋಬೋದು. ನಾವು ಓಡಿಸ್ತಾ ಇರೋ ಡೀಸೆಲ್ ವೇರಿಯಂಟ್ ಇದ್ದು ARAI ಕ್ಲೇಮ್ ಫ್ಯೂಯಲ್ ಎಫಿಷಿಯನ್ಸಿ 16.6 km/L. ನಮಗೆ ರಿಯಲ್ ವರ್ಲ್ಡ್ ಫಿಗರ್ಸ್ ನಮ್ಮ ಆ್ಯಾವ್ರೇಜ್ ಕೊಟ್ಟಿರೋದು ಅಪ್ರಾಕ್ಸಿಮೇಟ್ಲಿ 14 km/L, ವಿಚ್ ಇಸ್ ಗುಡ್ ಫಾರ್ ಅ ಕಾರ್ ಆಫ್ ದಿಸ್ ಸೈಜ್. ಆಮೇಲೆ ಪೆಟ್ರೋಲ್ ವೇರಿಯಂಟ್ಸಲ್ಲಿ ಮ್ಯಾನ್ಯುಯಲ್ ವೇರಿಯಂಟ್ಸ್ 14 km/L ಹಾಗೂ ಆಟೋಮ್ಯಾಟಿಕ್ ವೇರಿಯಂಟ್ಸ್ 11.8 km/L ARAI ಕ್ಲೇಮ್ ಫ್ಯೂಯಲ್ ಎಫಿಷಿಯನ್ಸಿ. ಹಳೆ ಹೆಕ್ಟರಲ್ಲಿ ತುಂಬಾ ಕ್ರೋಮ್ ಇತ್ತು. ಇದನ್ನು ಕಸ್ಟಮರ್ ಫೀಡ್ಬ್ಯಾಕ್ ಥರ ಕೊಟ್ಟಿರ್ಬೋದು, ಇಲ್ಲ ಜನರಲ್ ಪಬ್ಲಿಕ್ ರೆಸ್ಪಾನ್ಸ್ ನೋಡಿ ಹೆಕ್ಟರ್ ಪ್ಲಸ್ಸಲ್ಲಿ ಕ್ರೋಮ್ ಡಿಲೀಟ್ ಆಗಿದೆ. ಕ್ರೋಮ್ ಎಂಬೆಸಿಲ್ಮೆಂಟ್ಸ್ ಗ್ರಿಲ್ಲಲ್ಲಿ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ದೊಡ್ಡ MG ಲೋಗೋಲ್ ಕೂಡ ಕ್ರೋಮ್ ಚೆನ್ನಾಗೇ ಇದೆ. ಫ್ರಂಟ್ ಬಂಪರ್ ಕಂಪ್ಲೀಟಾಗಿ ರೀವರ್ಕ್ ಆಗಿದೆ. ಮುಂಚೆ ಥರನೇ ಮೇಲೆ LED DRLs ಬರುತ್ತೆ. W ಶೇಪಲ್ಲಿರುತ್ತೆ, ಇನ್ವರ್ಟ್ ಮಾಡಿದ್ರೆ M ಅಂತ ಹೇಳ್ಬೋದು. ಹಾಗೆ ಕೆಳಗಡೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ, ಫಾಗ್ ಲ್ಯಾಂಪ್ ಕೂಡ ಇದೆ. 2 ಫ್ರಂಟಲ್ಲಿ ಸೆನ್ಸರ್ಸ್ ಕೂಡ ಇದೆ. ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವಿತ್ ಆಲ್ ದೀಸ್ ಸೆನ್ಸರ್ಸ್. ಇಷ್ಟು ದೊಡ್ಡ ಗಾಡಿನ ಸಿಟಿಲಿ ಓಡಾಡ್ಸೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೋಡೋಕ್ಕೆ ಓವರಾಲ್ ಮುಂದ್ಗಡೆ ಮುಂಚಿನಗಿಂತ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೋಮ್ ಡಿಲೀಟ್ ಆಗಿರೋದ್ರಿಂದ ಒಂದು ಕರೆಕ್ಟ್ ಕ್ಲಾಸಿ ಫಿನಿಶ್ ಥರ ಕಾಣುತ್ತೆ ಗಾಡಿ. ಸೈಡ್ಸಿಗೆ ಬಂದಾಗ ಏನೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಸೇಮ್ 17 ಇಂಚ್ ವೀಲ್ಸ್ ಬರುತ್ತೆ. ಈ ಗಾಡಿ ಪ್ರಪೋರ್ಷನ್ಗೆ ವೀಲ್ಸು ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಮುಂಚೆಯಿಂದನೂ ಎಲ್ಲರೂ ಇದನ್ನೇ ಹೇಳ್ತಾ ಬರ್ತಿದ್ದಾರೆ, ಬಟ್ MG ಹ್ಯಾಸ್ ಸ್ಟಕ್ ಟು ಇಟ್. ಆಮೇಲೆ ನಿಮಗೆ ಕ್ರೋಮ್ ಇನ್ಸರ್ಟ್ಸ್ ಆಗಲಿ ಸೈಡಲ್ಲಿ ಹಾಗೆ ರಿಟೈನ್ ಆಗಿದೆ. ಆದರೆ ನಿಮಗೆ ತುಂಬ ಜಾಸ್ತಿ ಕ್ರೋಮ್ ಇದೆ ಅಂತ ಫೀಲಿಂಗ್ ಬರಲ್ಲ. ಹಾಗೆಯೇ ಬೇರೆ ವಿಷಯಗಳಿಗೆ ಬಂದಾಗ ಲೆಂತ್ ಆಫ್ ದ ವೆಹಿಕಲ್ 1 ರೋ ಎಕ್ಸ್ಟ್ರಾ ಆ್ಯಡ್ ಆಗಿರೋದ್ರಿಂದ ಜಾಸ್ತಿ ಆಗಿರ್ಬೋದು ಅನ್ಕೋಬೋದು. ಅದರಿಂದ ಆಗಿಲ್ಲ, ವೆರಿ ಮಿನಿಮಲ್ ಚೇಂಜ್ ಇದೆ, ಜಾಸ್ತಿ ಆಗಿದೆ. ಆದರೆ ಇದು ಬಂಪರ್ ಡಿಸೈನ್ ಚೇಂಜ್ ಆಗಿರೋದ್ರಿಂದ ಈ ಚೇಂಜ್ ಕಂಡುಬರುತ್ತೆ. ಹಿಂದೆ ಕೂಡ ಅದೇ ಥರ ಒಂದೆರಡು ಚೇಂಜ್ ತಂದಿದ್ದಾರೆ ಒಳ್ಳೆಯದಕ್ಕೆ. ಏನು ಅಂದರೆ ಮುಂಚೆ ಇಲ್ಲೊಂದು ರೆಡ್ ಕಲರ್ ರಿಫ್ಲೆಕ್ಟರ್ ಸ್ಟ್ರಿಪ್ ಹೋಗ್ತಿತ್ತು, ಕನೆಕ್ಟ್ ಆಗ್ತಿತ್ತು 2 ಬ್ಯಾಕ್ ಲೈಟ್ಸ್. ಅದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಪಬ್ಲಿಕ್ ಒಪಿನಿಯನ್, ಕಸ್ಟಮರ್ ರಿವ್ಯೂಸ್ ಎಲ್ಲ ನೋಡಿ ಅದನ್ನೂ ತೆಗೆದಿದ್ದಾರೆ. ಬಂಪರ್ ಕೂಡ ರೀಡಿಸೈನ್ ಆಗಿದೆ. ಇವಾಗ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಕಂಪ್ಲೀಟ್ ಗಾಡಿ ನೋಡಬೇಕಾದ್ರೆ 2 ವಿಷಯ ನನಗೆ ಇಷ್ಟ ಆಗಲ್ಲ. ಒಂದು, ಇಂಟರ್ನೆಟ್ ಇನ್ಸೈಡ್ ಸ್ಟಿಕ್ಕರ್. ಇದು ತುಂಬಾ ಓವರ್ ದ ಟಾಪ್ ಥರ ಅನಿಸುತ್ತೆ, ನೆಸೆಸಿಟಿ ಇಲ್ಲ. ನಂಗನ್ಸುತ್ತೆ ತುಂಬ ಜನ ಗಾಡಿ ತಗೊಂಡ ಮೇಲೆ ಮೊದಲು ಅದನ್ನ ತೆಗೆಸ್ತಾರೆ ಅಂತ. ಹಾಗೆಯೇ ಹಿಂದೆ ಡಿಸೈನ್ ನೋಡೋಕ್ಕೆ ಬಂದಾಗ ಗಾಡಿ ಶೇಪ್ ಹಿಂದೆ ಬರ್ತಾ ಸಣ್ಣ ಆಗ್ತಿರೋ ಥರ ಕಾಣುತ್ತೆ ನಿಮಗೆ. ಓವರಾಲ್ ಆಗಿ ನನ್ನ ಪರ್ಸ್ನಲ್ ಒಪಿನಿಯನ್ ಚೆನ್ನಾಗಿ ಅನಿಸ್ಲಿಲ್ಲ. ಆಮೇಲೆ ಸೈಲೆನ್ಸರ್ ಕ್ರೋಮ್ ಟಿಪ್ ಥರ 2 ಕೊಟ್ಟಿದ್ದಾರೆ. 2 ಫೇಕ್. ಆ್ಯಕ್ಚುಲ್ ಸೈಲೆನ್ಸರ್ ಒಂದೇ ಕಡೆ, ಇಲ್ಲಿ ಕೆಳಗಡೆ ಮಾತ್ರ ಬರುತ್ತೆ. ಈ ಕಾರಲ್ಲಿ ಇಂಟರ್ನೆಟ್ ಇನ್ಸೈಡ್, ಐ ಸ್ಮಾರ್ಟ್, ತುಂಬ ಫೀಚರ್ಸ್ ಎಲ್ಲ ಇರೋ ಥರನೇ ಎಲೆಕ್ಟ್ರಿಕ್ ಟೈಲ್ ಗೇಟ್ ಕೂಡ ಇದೆ. ಸೊ ಹ್ಯಾಸಲ್ ಫ್ರೀ. 2 ಕೈಯಲ್ಲೂ ಏನಾದರೂ ಇದ್ದರೆ ಆರಾಮಾಗಿ ಸ್ವೈಪ್ ಲೆಫ್ಟ್ ಮಾಡಿದ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ. ಹಾಗೆ ಕೂಡ ಹಿಂದೆ ಸೀಟ್ಸ್ ನೋಡೋಣ. ಬೂಟ್ ಸ್ಪೇಸ್ ಓಪನ್ ಮಾಡಿದ್ರೆ ಅಬೌಟ್ 100 ಲೀಟರ್ ಸ್ಪೇಸ್ ಸಿಗುತ್ತೆ ನಿಮಗೆ ಅಷ್ಟೇ. 2 ಸೀಟ್ಸ್ನು ಫೋಲ್ಡ್ ಮಾಡೋದು ಈಸಿ. ಫೋಲ್ಡ್ ಮಾಡಿದ್ರೆ ನಿಮಗೆ 500 ಅಪ್ರಾಕ್ಸಿಮೇಟ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೀಟ್ಸ್ ಫುಲ್ ಮಾಡೋದು ಈಸಿ.
ಇದರ್ ಬಟನ್ ಪ್ರೆಸ್ ಕ್ಲೋಸ್ ಮಾಡ್ಬೋದು, ಇಲ್ಲ ಅಂದರೆ ಉಲ್ಟಾ ಸ್ವೈಪ್ ಮಾಡಿ ರೈಟ್ ಟು ಲೆಫ್ಟ್ ಕೂಡ ಕ್ಲೋಸ್ ಮಾಡ್ಬೋದು. ಈಸಿ. ಈ ಗಾಡಿ ಜಾಸ್ತಿ ತಗೊಳ್ಳೋರು ಇದರ ಸೆಕೆಂಡ್ ರೋ ಕಂಫರ್ಟ್ಗೋಸ್ಕರ ತಗೋತಾರೆ. ಸೆಕೆಂಡ್ ರೋಲಿ ಕ್ಯಾಪ್ಟನ್ ಸೀಟ್ಸ್ ಬರೋದ್ರಿಂದ ನಿಮಗೆ ಒಳ್ಳೆ ಕಂಫರ್ಟ್ ಸಿಗುತ್ತೆ. ಥರ್ಡ್ ರೋಲ್ ಯಾರು ಕೂತಿಲ್ಲದೆ ಇದ್ದಾಗ ಸೆಕೆಂಡ್ ರೋ ಸ್ಲೈಡ್ ಬ್ಯಾಕ್ ಮಾಡಿಕೊಂಡು ಬ್ಯಾಕ್ ರೆಸ್ಟ್ ಕೂಡ ಸ್ವಲ್ಪ ಹಿಂದೆ ಮಾಡಿಕೊಂಡು ಆರಾಮಾಗಿ ಕೂತ್ಕೋಬೋದು. ಒಳ್ಳೆ ಲೆಗ್ ರೂಮ್ ಬರುತ್ತೆ. ಲಾಸ್ಟ್ ಸೆಟ್ಟಿಂಗಲ್ಲಿದೆ, ಸೊ ನಾನು ಕಾಲು ನೀಡಿ ಕೂತ್ಕೋಬೋದು. ಕಾಲು ನೀಡಿ ಕೂರೋದಲ್ದಲೇ ನನಗೆ ಆಮ್ರೆಸ್ಟ್ಸ್ ಕೂಡ ಚೆನ್ನಾಗಿದೆ. ಆಮೇಲೆ ಏರಿ ಫೀಲ್, ಇದನ್ನಂತೂ ನಾನು 2-3 ಸತಿ ಹೇಳಿರ್ಬೋದು ಈ ವಿಡಿಯೋಲಿ. ದೊಡ್ಡ ವಿಂಡೋಸ್, ಪ್ಯಾನರಾಮಿಕ್ ಸನ್ರೂಫ್, ಒಂಥರ ಸ್ಪೇಸ್ ಜಾಸ್ತಿ ಇರೋಂಥ ಫೀಲಿಂಗ್ ಕೊಡುತ್ತೆ. ಸ್ಪೇಸ್ ಕೂಡ ಜಾಸ್ತಿ ಇದೆ, ಆದ್ದರಿಂದ ಹಿಂದೆ ಸೀಟಲ್ಲಿ ಆರಾಮಾಗಿ ಕೂತ್ಕೊಂಡು ಸಿಟಿ ಆಗಲಿ ಹೈವೇಸ್ ಆಗಲಿ ಎಲ್ಲಾದರೂ ಓಡಾಡ್ಬೋದು. ಆದರೆ ಇದರದ್ದು ಸಸ್ಪೆನ್ಷನ್ ಸೆಟಪ್ ಹೇಗಿದೆ ಅಂದರೆ ಸ್ಲೋ ಸ್ಪೀಡ್ಸ್ ಒಂದು 50ವರೆಗೂ ಹೋಗಬೇಕಾದ್ರೆ ಸಾಫ್ಟ್ ಸಸ್ಪೆನ್ಷನ್ ಇದೆ. ಸೊ ನಿಮಗೆ ಸಿಟಿ ಒಳಗಡೆ ಪಾಟ್ ಹೋಲ್ಸ್, ಸಣ್ಣ ಪುಟ್ಟ ಹಂಪ್ಗಳು ಎಲ್ಲ ಚೆನ್ನಾಗಿ ಸ್ಮೂತಾಗಿ ಸಾಗುತ್ತೆ. ಆದರೆ ಹೈವೇಸಿಗೆ ಬಂದಾಗ ಬಾಡಿ ರೋಲ್ ಇದೆ. ಬಾಡಿ ರೋಲಿಂದ ಏನು ಪ್ರಾಬ್ಲಮ್ ಅಂದರೆ ವೈಂಡಿ ರೋಡ್ಸ್, ಟ್ವಿಸ್ಟೀಸ್ ಅಂತ ಏನಂತೀವಿ, ಘಾಟ್ ಸೆಕ್ಷನ್ಸಲ್ಲಿ ಹೋಗಬೇಕಾದ್ರೆ ಒಂಚೂರು ಹಿಂದೆ ಕೂತವ್ರಿಗೆ ಅಲ್ಲ, ಮುಂದೆ ಕೂತವ್ರಿಗೂ ಕೂಡ ಇರುತ್ತೆ, ಬಟ್ ಹಿಂದೆ ಕೂತವ್ರಿಗೆ ವಿಸಿಬಿಲಿಟಿ ಎದುರುಗಡೆ ಒಂದು ಸೀಟ್ ಅಡ್ಡ ಇರೋದ್ರಿಂದ ತುಂಬ ಹೀಗೆ ಮೂವ್ಮೆಂಟ್ ಆದಾಗ ಮೋಷನ್ ಸಿಕ್ನೆಸ್ ಇರೋರು ಅಥವಾ ಬೇರೆ ಥರದ ಟ್ರಾವೆಲಿಂಗ್ ಸಿಕ್ನೆಸ್ ಇರೋರಿಗೆ ಒಂಚೂರು ಫೀಲ್ ಆಗ್ಬೋದು. ಅದೊಂದು ಬಿಟ್ಟರೆ, ಬಾಡಿ ರೋಲ್ ಬಿಟ್ಟರೆ ಸಸ್ಪೆನ್ಷನ್ ಸೆಟಪ್ ಕೂಡ ಚೆನ್ನಾಗೇ ಇದೆ. ಒಂಚೂರು ವೇವಿ ಅಥವಾ ಬೌನ್ಸಿ ಫೀಲ್ ಬರುತ್ತೆ ಲಾಂಗ್ ಡ್ರೈವ್ಸಲ್ಲಿ, ಹೈವೇಸಲ್ಲಿ ಫಾಸ್ಟ್ ಹೋಗಬೇಕಾದ್ರೆ ಟ್ರಿಪಲ್ ಡಿಜಿಟ್ ಸ್ಪೀಡ್ಸಲ್ಲಿರ್ಬೋದು. ಆದರೆ ಕಂಫರ್ಟ್ ಲೆಕ್ಕದಲ್ಲಿ ಆರಾಮಾಗಿ ಕೂತ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವೇನಾದರೂ ಶಾಫರ್ ಡ್ರಿವನ್ ಅಂದರೆ ನಿಮ್ಮ ಪ್ರತಿದಿನದ ಲೈಫ್ ಸ್ಟೈಲಲ್ಲಿ ನೀವೊಬ್ಬರು ಡ್ರೈವರ್ನ ಇಟ್ಕೊಂಡು ದಿನ ಆಫೀಸಿಗೆ ಓಡಾಡೋದಿದ್ದರೆ ಇದೊಂದು ಹೇಳಿ ಮಾಡಿಸಿದಂಥ ಗಾಡಿ. ಏನಕ್ಕೆ ಅಂದರೆ ಸ್ಪೇಷಿಯಸ್, ತುಂಬ ಲೈಟ್ ಬರುತ್ತೆ, ಎ ಸಿ ವೆಂಟ್ಸ್ ಕೂಡ ಚೆನ್ನಾಗಿದೆ, ಸ್ಪೀಕರ್ ಸಿಸ್ಟಮ್ಸ್ ಚೆನ್ನಾಗಿದೆ. ಎ ಸಿ ವೆಂಟ್ ಇಲ್ಲಿ ಬರುತ್ತೆ, ಸ್ಪೀಕರ್ಸ್ ಇನ್ಫಿನಿಟಿ ಅವ್ರಿಗೆ ಬರುತ್ತೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಸೀಟಿಗೆ ಬಂದಾಗ ಹೇಳಿದ್ದೆ ಅಂಡರ್ ಥೈ ಸಪೋರ್ಟ್ ಒಂಚೂರು ಕಮ್ಮಿ ಅನಿಸುತ್ತೆ, ಬಟ್ ನೀವು ಕಾಲು ನೀಡಿ ಕೂರಬೇಕಾದ್ರೆ ಅಂಡರ್ ಥೈ ಸಪೋರ್ಟ್ ಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ರಿಕ್ಲೈನ್ ಆಗೋದ್ರಿಂದ ನೀವೇನಾದರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂದರೆ ರಿಕ್ಲೈನ್ ಮಾಡ್ಕೊಂಡು ಕೂಡ ಕೂತ್ಕೋಬೋದು. ಒಟ್ಟಾಗಿ ಮಿಡಲ್ ರೋ ಎಕ್ಸ್ಪೀರಿಯನ್ಸ್ ತುಂಬಾ ಆರಾಮದಾಯಕವಾಗಿದೆ. ನಿಮ್ಗೆ ಇನ್ನೊಂದು ಕಂಫರ್ಟಾಗಿ ಇಲ್ಲೊಂದು ರೀಡಿಂಗ್ ಲೈಟ್ ಕೂಡ ಇದೆ, ಬ್ರೈಟ್ ಇನಫ್ ಟು ರೀಡ್ ಬುಕ್ಸ್ ಎಸ್ ವೆಲ್. ನಿಮಗೆ ಟ್ರಾವೆಲ್ ಮಾಡಬೇಕಾದ್ರೆ ಬುಕ್ ಓದೋ ಅಭ್ಯಾಸ ಇದ್ದರೆ. ಸೊ ಡ್ರೈವಿಂಗ್ ಸೀಟಿಗೆ ಬರೋಣ. ಡ್ರೈವರ್ಸ್ ಪರ್ಸ್ಪೆಕ್ಟಿವಿಂದ ಏನೂ ಬದಲಾವಣೆ ಇಲ್ಲ. ಸೇಮ್ ಎಂಜಿನ್, ಸೇಮ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್, 3 ಎಂಜಿನ್ ಆಪ್ಷನ್ಸಲ್ಲಿ ಬರುತ್ತೆ. ಆ 3 ಎಂಜಿನ್ ಆಪ್ಷನ್ಸ್ ಏನೇನು ಅಂತ ಹೇಳಿದ್ದೀನಿ ನಾನು. ಈಗ ನಾವು ಓಡಿಸ್ತಾ ಇರೋದು 2 ಲೀಟರ್ ಡೀಸೆಲ್ ವಿತ್ 170 BHP ಔಟ್ಪುಟ್, ಟರ್ಬೋ ಚಾರ್ಜ್ಡ್ ಆಬ್ವಿಯಸ್ಲಿ. ಆಫ್ ದ ಲೈನ್ ನಿಮಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಪಿಕಪ್ ತುಂಬ ಪಂಚಿ ಅನ್ನಿಸ್ದಲ್ಲೇ ಇರ್ಬೋದು, ಬಟ್ ಚೆನ್ನಾಗಿದೆ, ಒಳ್ಳೆ ಪುಲ್ ಕೊಡುತ್ತೆ. ನಾವು 4 ಜನ ಕೂತು ಈ ಕಾರ್ನ ಓಡಿಸಿದ್ದೀವಿ. ಓಡಿಸಿದಾಗ ಒಳ್ಳೆ ಪಿಕಪ್ಪು, ಒಳ್ಳೆ ಪುಲ್ ಇದೆ. ನಿಮಗೆ 170 BHP ಇರೋದ್ರಿಂದ ಪವರ್ದೇನು ಕಮ್ಮಿ ಅನಿಸಲ್ಲ. ಆದರೆ ರೆವ್ ಬ್ಯಾಂಡ್ ತುಂಬ ಲೀನಿಯರ್ ಆಗಿರೋದ್ರಿಂದ ನಿಮಗೆ ಆಕ್ಸಿಲರೇಷನ್ನು ಕೂಡ ತುಂಬ ಲೀನಿಯರ್ ಆಗಿ ಸಿಗುತ್ತೆ. ಬ್ರೇಕಿಂಗಿಗೆ ಬಂದಾಗ ನಿಮಗೆ ಬ್ರೇಕಿಂಗ್ ಆಲ್ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ABS ಇದೆ, ECS ಇದೆ. ಸೊ ಇದೆಲ್ಲ ಇರೋದ್ರಿಂದ ನಿಮಗೆ ಒಳ್ಳೆ ಕಂಟ್ರೋಲ್ ಕೂಡ ಸಿಗುತ್ತೆ ಕಾರಲ್ಲಿ, ಆರಾಮಾಗಿ ಓಡಿಸ್ಬೋದು. ಹಿಂದೆ ಸೀಟಲ್ಲಿ ಕೂತಾಗಲೂ ಹೇಳ್ತಾ ಇದ್ದೆ ಬಾಡಿ ರೋಲ್. ಈಗ ಒಂದು ರಂಬ್ಲರ್ ಸ್ಟ್ರಿಪ್ ಬಂದಿದೆ. ಸೊ
ಸಸ್ಪೆನ್ಷನ್ ಮತ್ತು ಬಾಡಿ ರೋಲಿಗೆ ಬಂದಾಗ ಸಸ್ಪೆನ್ಷನ್ ವೈಸ್ ಸಾಫ್ಟ್ ಸಸ್ಪೆನ್ಷನ್ ಸೆಟಪ್ ಇದೆ ಗಾಡೀಲಿ. ಸೊ ನಿಮಗೆ ಸ್ಲೋ ಸ್ಪೀಡ್ಸಲ್ಲಿ ಹೋಗಬೇಕಾದ್ರೆ ಎಲ್ಲ ಪಾಟ್ ಹೋಲ್ಸು ಬಂಪ್ಸ್ ಎಲ್ಲದ್ರ ಮೇಲೂ ಆರಾಮಾಗಿ ಹೋಗುತ್ತೆ, ಏನು ಫೀಲ್ ಆಗಕ್ಕೆ ಬಿಡಲ್ಲ ಕ್ಯಾಬಿನಲ್ಲಿ. ಆಮೇಲೆ ಬಾಡಿ ರೋಲ್ ಹೈ ಸ್ಪೀಡ್ಸಲ್ಲಿ ಈಗ ನೋಡಿ ಒಂದು 100ಅಲ್ಲಿದ್ದೀನಿ. ಸೊ ಇಫ್ ಐ ಚೇಂಜ್ ಲೇನ್ಸ್ ಕಾರ್ ಪೂರ್ತಿ ಒಂದ್ಸಲಿ ಹೀಗಾಗುತ್ತೆ. ಸೊ ಒಳಗೆ ಕೂತವ್ರಿಗೆ ಎಲ್ಲರಿಗೂ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಡ್ರೈವ್ ಮಾಡೋರಿಗೆ ಯೂಶಲಿ ಬಾಡಿ ರೋಲ್ ಚೆನ್ನಾಗಿದ್ದರೆ ಟ್ವಿಸ್ಟೀಸಲ್ಲಿ ಘಾಟ್ ಸೆಕ್ಷನ್ಸಲ್ಲಿ ಓಡ್ಸೋಕ್ಕೆ ಮಜಾ ಬರುತ್ತೆ. ಆದರೆ ಬೇರೆ ಪ್ಯಾಸೆಂಜರ್ಸ್ಗೆ ಕಾರಲ್ಲಿ ಕೂತವ್ರಿಗೆ ಕಂಫರ್ಟ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಅದೊಂದು ಮುಂಚೆಯಿಂದನೂ ಇದೆ ಹೆಕ್ಟರಲ್ಲಿ, ಬಿಕಾಸ್ ಇಟ್ಸ್ ಅ ಟಾಲ್ ಕಾರ್, ಬಾಡಿ ರೋಲ್ ಬಂದೇ ಬರುತ್ತೆ. ಸ್ವಲ್ಪ ನೋಡಬೇಕಾದ್ರೆ ನ್ಯಾರೋ ಕೂಡ ಕಾಣುತ್ತೆ, ಆ ಕಾರಣದಿಂದ ಇದಿರ್ಬೋದು. ಅದು ಬಿಟ್ಟರೆ ಆನ್ ದ ಹೋಲ್ ಚೆನ್ನಾಗಿದೆ ಸಸ್ಪೆನ್ಷನ್. ಆಟ್ ಹೈ ಸ್ಪೀಡ್ಸ್ ಸ್ಟೇಬಲ್ ಫೀಲಿಂಗ್ ಕೊಡುತ್ತೆ. 100% ಅಂತ ಹೇಳೋಕ್ಕಾಗಲ್ಲ, ಬಟ್ ಯು ವಿಲ್ ಅಟ್ಲೀಸ್ಟ್ ಫೀಲ್ ಕಾನ್ಫಿಡೆಂಟ್ ಟು ಡ್ರೈವ್ ಅರೌಂಡ್. ಓಡಾಡಬೇಕಾದ್ರೆ ಆರಾಮಾಗಿ ಅನಿಸುತ್ತೆ. ತುಂಬ ಏನು ಕಾನ್ಫಿಡೆನ್ಸೇ ಕೊಡಲ್ಲ, ಅಯ್ಯೋ ತುಂಬ ಬಾಡಿ ರೋಲ್ ಇದೆ ಆ ಥರ ಫೀಲಿಂಗ್ ಏನಿಲ್ಲ, ಆರಾಮಾಗಿ ಓಡಿಸ್ಬೋದು. ಸ್ಟೇರಿಂಗ್ ಫೀಡ್ಬ್ಯಾಕಿಗೆ ಬಂದಾಗ ತುಂಬ ಲೈಟ್ ಇಲ್ಲ ಸ್ಟೇರಿಂಗು. ಯೂಶಲಿ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಇದ್ದಾಗ ತುಂಬ ಲೈಟ್ ಇರುತ್ತೆ. ಅಷ್ಟೊಂದೇನು ಲೈಟ್ ಇಲ್ಲ, ಒಳ್ಳೆ ಹೆವಿ ಸ್ಟೇರಿಂಗ್ ಇದೆ. ಅಂದರೆ ತುಂಬಾ ಹೆವಿ ಅಲ್ಲ, ಒಳ್ಳೆ ಸ್ಟೇರಿಂಗ್ ಇದೆ, ಒಳ್ಳೆ ಕಂಟ್ರೋಲ್ ಸಿಕ್ಕುತ್ತೆ ಅನಿಸುತ್ತೆ. ಬಟ್ ಸ್ಟೇರಿಂಗ್ ಫೀಡ್ಬ್ಯಾಕ್ ಫಾರ್ ಎಕ್ಸಾಂಪಲ್ ಈಗೊಂದು 100ಅಲ್ಲಿದ್ದೀನಿ, ಲೇನ್ ಚೇಂಜ್ ಮಾಡಬೇಕು ಅಂತ ಹಿಂಗೆ ಹೇಳಿದ್ರೆ ಒಂದು ಲ್ಯಾಗ್ ಕಂಡು ಬರುತ್ತೆ ನನಗೆ. ತಿರುಗಿಸ್ಬೇಕಾದ್ರೆ ಒಂದ್ಸಲಿ ಇಟ್ ಟೇಕ್ಸ್ ಎ ಸೆಕೆಂಡ್ ಟು ಆ ಲೇನಿಗೆ ತೊಗೊಂಡೋಗೋಕ್ಕೆ 1 ಸೆಕೆಂಡ್ ಟೈಮ್ ಲ್ಯಾಗ್ ಇರುತ್ತೆ. ಏನು ಹೇಳ್ತಿದ್ದೀನಿ ಇದರಿಂದ ಅಂದರೆ ನಿಮಗೆ ಡೈರೆಕ್ಟ್ ಫೀಡ್ಬ್ಯಾಕ್ ಏನಿರುತ್ತೆ ಅದಿಲ್ಲ. ಸೊ ನೀವು ಓವರ್ ಸ್ಟಿಯರ್ ಮಾಡಿದಾಗ ಇಲ್ಲ ಸಡನ್ ಸ್ಟೇರಿಂಗ್ ಮೂಮೆಂಟ್ಸ್ ಕೊಟ್ಟಾಗ ಗಾಡಿ ಅದನ್ನ ಡೈರೆಕ್ಟಾಗಿ ಹಾಕಿ ತಗೊಳ್ಳಲ್ಲ. ಇದರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಸಡನ್ ಶಿಫ್ಟ್ಸ್ ಇದ್ದಾಗ ಹೀಗೆ ನಿಮಗೆ ಸೇಫ್ ಫೀಲಿಂಗ್ ಅನಿಸುತ್ತೆ. ಬಾಡಿ ತುಂಬ ಇದಾಗಲ್ಲ, ಗಾಡಿನೂ ತುಂಬ ಎಳೆದಾಡಲ್ಲ. ಸೊ ಇನ್ ಅ ವೇ ಅದು ಒಳ್ಳೆಯದು. ಆದರೆ ಸ್ಟೇರಿಂಗ್ ಫೀಡ್ಬ್ಯಾಕ್ ಇನ್ನೂ ಚೆನ್ನಾಗಿದ್ದಿದ್ರೆ ಎಂತೂಸಿಯಾಸ್ಟ್ಸಿಗೆ ಓಡ್ಸೋಕ್ಕೆ ಚೆನ್ನಾಗಿರ್ಬೋದು. SUV ಆಗಿರೋದ್ರಿಂದ ಎಲ್ಲ ಥರ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ. ಬಟ್ ಹೈವೇಸಲ್ಲಿ ಇವಾಗ ನಾವು ಕೋಲಾರ ರೋಡಲ್ಲಿದ್ದೀವಿ, ಬ್ಯಾಂಗ್ಳೂರ್ ಟು ಕೋಲಾರ, ಚೆನ್ನಾಗಿದೆ, ಒಳ್ಳೆ ಫೀಲ್ ಇದೆ. ಒಬ್ಬನೇ ಕೂತಿದ್ರೂ ತುಂಬ ಬಂಪಿ ಇಲ್ಲ ರೈಡು, ತುಂಬ ವೇವಿ ಇಲ್ಲ. ಆದರೆ ಒನ್ ಬ್ಯಾಡ್ ಪೋರ್ಷನ್ ಆಫ್ ರೋಡ್ ಸಿಕ್ಕಿದಾಗ ನೀವೊಂದು ಒಳ್ಳೆ ಸ್ಪೀಡಲ್ಲಿದ್ದರೆ ಯು ವಿಲ್ ಫೀಲ್ ದ ಬಂಪ್ಸ್, ನಿಮಗೆ ಫೀಲ್ ಆಗುತ್ತೆ ಗಾಡಿ ಒಳಗೆ. ಸೊ ಡ್ರೈವರ್ಸ್ ಪರ್ಸ್ಪೆಕ್ಟಿವಲ್ಲಿ ನೀವು ಇನ್ಫೋಟೈನ್ಮೆಂಟ್ ಯೂಸ್ ಮಾಡಬೇಕು, ಇಲ್ಲ AC ಕಂಟ್ರೋಲ್ ಮಾಡಬೇಕು, ಇಲ್ಲಾಂದರೆ ಏನೇ ಆನ್ ಬೋರ್ಡ್ ಸಿಸ್ಟಮ್ಸ್ ಕಂಟ್ರೋಲ್ ಮಾಡಬೇಕಂದ್ರೆ ನಿಮಗೆ ಎಲ್ಲ ಸ್ಟೇರಿಂಗಲ್ಲೇ ಸಿಕ್ಬಿಡುತ್ತೆ. ಇಷ್ಟು ಪೋರ್ಷನಲ್ಲಿ ವಾಯ್ಸ್ ಕಮ್ಯಾಂಡ್ ಮತ್ತು ಚಿಟ್ ಚಾಟ್ ಫೀಚರ್ ಇರೋದ್ರಿಂದ ನಿಮಗೆಲ್ಲ ಕಂಟ್ರೋಲ್ ಮಾಡೋಕ್ಕೂ ಈಸಿ. ಸನ್ ರೂಫ್ ಓಪನ್ ಮಾಡೋದಾಗಲಿ, ನೀವೊಂದು ಸಾಂಗ್ ಪ್ಲೇ ಮಾಡೋದಾಗಲಿ, ರೇಡಿಯೋ ಚಾನೆಲ್ಸ್ ಚೇಂಜ್ ಮಾಡೋದಾಗಲಿ, ನ್ಯಾವಿಗೇಟ್ ಮಾಡೋಕ್ಕೆ ನೀವು ಇದ್ರದ್ದು ನ್ಯಾವಿಗೇಷನ್ ಓಪನ್ ಮಾಡೋದಾಗಲಿ, ಜಾಗ ಡಿಸೈಡ್ ಮಾಡೋದಾಗಲಿ, ಇಲ್ಲ ಟೇಕ್ ಮಿ ಟು ದ ನಿಯರೆಸ್ಟ್ ಫ್ಯೂಲಿಂಗ್ ಸ್ಟೇಷನ್ ಅನ್ನೋದಾಗಲಿ ಎಲ್ಲ ಈಸಿ ಆಗುತ್ತೆ. ಸೊ ನೀವು ಕಣ್ಣು ರೋಡ್ ಮೇಲೆ ಇಡ್ಬೋದು, ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇಡ್ಬೋದು. ಇದೇ ಥರ ಮಾತಾಡ್ದಂಗೆ ಒಂದು ಬಟನ್ ಪ್ರೆಸ್ ಮಾಡಿ ಕೂಡ ಹೇಳ್ಬೋದು ಕಮ್ಯಾಂಡ್ಸು, ಇಲ್ಲಾಂದರೆ ಹೇ MG ಅಂದರೆ ಕೂಡ ಕಮ್ಯಾಂಡ್ಸ್ ತೊಗೊಳುತ್ತೆ. ಒಂದೊಂದು ಸಲ ಹೇ MG ವರ್ಕ್ ಆಗಲ್ಲ. ಈಗ ನೀವು ನೋಡ್ದಾಗೇ ಹೇ MG ರೆಸ್ಪಾಂಡೇ ಮಾಡಲಿಲ್ಲ. ಸೊ ಈ ಬಟನ್ ಒಂದು ಸತಿ ಪ್ರೆಸ್ ಮಾಡಿ ಡೈರೆಕ್ಟ್ ಮೀ ಟು ದ ನಿಯರೆಸ್ಟ್ ಪೆಟ್ರೋಲ್ ಪಂಪ್. Where would you like to go? Take me to the nearest petrol bunk. I found more than one gas station. Which one would you like to pick? Number 2. Line 2. Okay, getting direction to XR close. ಸೊ ಇಷ್ಟು ಈಸಿ. ಸ್ಕ್ರೀನ್ ತುಂಬ ದೊಡ್ಡದಾಗಿರೋದ್ರಿಂದ ನೀವು 1 ಸೆಕೆಂಡ್ ಕೂಡ ಸ್ಕ್ರೀನ್ ನೋಡಿದ್ರೆ ಅದರಲ್ಲಿ ಏನು ಬರ್ದಿದೆ ಅಂತ ಗೊತ್ತಾಗುತ್ತೆ. 10 ಇಂಚ್ ಸ್ಕ್ರೀನ್ ಇದೆ. ಸೊ ಸಣ್ಣ ಸ್ಕ್ರೀನ್ ಇದ್ದರೆ ನೀವು ಏನು ಅಂತ ನೋಡಬೇಕು. ಇಲ್ಲಿ ನಂಬರ್ 2 ಒಂದೇ ಫ್ಯೂ ಆಪ್ಷನ್ಸ್ ಕೊಟ್ಟಿದ್ರು, ಅದರಲ್ಲಿ ನಾನೊಂದು ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಈಸಿಯಾಗಿ 1 2 3 ಅಂತ ಹೇಳ್ಬೋದು. ನೀವು ಆ ಹೋಲ್ ಇದನ್ನ ಓದಿ ಹೇಳೋ ನೆಸೆಸಿಟಿನೂ ಇಲ್ಲ. ಡೈರೆಕ್ಷನ್ಸ್ ಆನ್ ಆಯಿತು ಅಷ್ಟೇ, ಆ್ಯಸ್ ಸಿಂಪಲ್.
ಸೊ ಇದು ಟೆಕ್ನಾಲಜಿ ವೈಸ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಆನ್ ಬೋರ್ಡ್ ಸಿಸ್ಟಮ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಂಟರ್ನೆಟ್ ಇನ್ಸೈಡ್ ಅಂತ ಇಷ್ಟೊಂದು ಜೋರಾಗಿ ಹೇಳ್ತಿದ್ದಾರೆ ಅನಿಸುತ್ತೆ. ನ್ಯಾವಿಗೇಷನ್ ಕ್ಲೋಸ್ ಮಾಡೋಣ. ಸೊ ನಿಮಗೆ ವಾಯ್ಸ್ ಕಮ್ಯಾಂಡ್ಸ್ ಆಗಿರ್ಬೋದು, ಇನ್ಫರ್ಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಾಂದರೆ ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಟೇಲ್ಗೇಟ್ ಆಗಿರ್ಬೋದು, ಆಟೋಮ್ಯಾಟಿಕ್ ರೈನ್ ಸೆನ್ಸಿಂಗ್ ವೈಪರ್ಸ್ ಆಗಿರ್ಬೋದು, ಆಟೋಮ್ಯಾಟಿಕ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು. ಫೀಚರ್ ವೈಸ್ ತುಂಬಾ ಚೆನ್ನಾಗಿದೆ. ಫೀಚರ್ಸು ತುಂಬ ದೊಡ್ಡ ಲಿಸ್ಟ್ ಇದೆ. ಆಮೇಲೆ ಆಕ್ಸೆಸರೀಸ್, ನಿಮ್ಮ ಕಸ್ಟಮೈಸೇಷನ್ ತುಂಬಾ ಆಪ್ಷನ್ಸ್ ಇದೆ. ಸೊ ಇದೆಲ್ಲ ಇರೋದ್ರಿಂದ ಇದೊಂದು ತುಂಬ ಫೀಚರ್ ಲೋಡೆಡ್ ಕಾರ್. ಕಂಪ್ಲೀಟ್ ರೌಂಡೆಡ್ ಆಫ್ ಪ್ರಾಡಕ್ಟ್ ಅಂತ ಹೇಳೋಕ್ಕಿಂತ ತುಂಬ ಫೀಚರ್ಸ್ ಇದೆ. ಟೆಕ್ ಸ್ಯಾವಿ ಪೀಪಲ್ಗೆ ಇಷ್ಟ ಆಗೋಂಥದ್ದಿದೆ. ಆದರೂ ಇದೆ ಮೈನಸ್ ಪಾಯಿಂಟ್ಸ್. ಇದರಲ್ಲಿ ಟಚ್ ಸ್ಕ್ರೀನ್ ತುಂಬ ಲ್ಯಾಗ್ ಇದೆ, ಅದು ಇದು ಅಂತ ತುಂಬ ಹೇಳ್ತಾರೆ. ಬಟ್ ನಿಮಗೆ ಟೆಕ್ಸ್ ಆಮೇಲೆ ಟೆಕ್ನಾಲಜೀಸ್ ಇಲ್ಲಿರೋ ಏನಂತೀರ ಆ್ಯಪ್ಸ್, ವಾಯ್ಸ್ ಕಮ್ಯಾಂಡ್ಸ್ ಆಗಲಿ ತುಂಬ ಚೆನ್ನಾಗಿದೆ. ತುಂಬ ಈಸಿ ಟು ಯೂಸ್. ಒಂದೊಂದ್ಸಲಿ ವರ್ಕ್ ಆಗಲ್ಲ, ಆದ್ರೂ ಎಲ್ಲದಕ್ಕೂ MG ಏನು ಮಾಡಿದ್ದಾರೆ, ಎರಡೆರಡು ಆಪ್ಷನ್ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಟೇಲ್ಗೇಟ್ ಕಾಲ್ ಸ್ವೈಪ್ ಮಾಡಿದ್ರೆ ಓಪನ್ ಆಗುತ್ತೆ. ಅದು ಅಕಸ್ಮಾತ್ ವರ್ಕ್ ಆಗಲಿಲ್ಲ ಅಂದರೆ ನಿಮ್ಮ ಕೀ ಫಾಬಲ್ಲಿ ಬೂಟ್ ಓಪನಿಂಗ್ ಸ್ವಿಚ್ ಇದೆ. ನಿಮ್ಗೆ ಇಲ್ಲಿ ಒಳಗಡೆಯಿಂದ ಬೂಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ವಿಚ್ ಇದೆ. ಸೊ ಕೀ ಫಾಬಲ್ಲೂ ಓಪನು ಆಗುತ್ತೆ, ಕ್ಲೋಸು ಆಗುತ್ತೆ. ಅದೇ ಥರ ಎಲ್ಲ ಕಡೆ ಸ್ವಿಚ್ಚಸ್ಸು ಇದೆ. ಅದು ವರ್ಕ್ ಆಗಲಿಲ್ಲ ವಾಯ್ಸ್ ಕಮ್ಯಾಂಡ್ ಅಂದರೆ ನೀವು ಆ ಸ್ವಿಚ್ ಯೂಸ್ ಮಾಡಿ ಕೂಡಲೇ ಕೆಲಸ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ವೆರಿ ಕನ್ವೀನಿಯೆಂಟ್ ಟು ಯೂಸ್. ನೀವು ಹಿಂದೆ ಸೀಟಲ್ಲಿ ಕೂತ್ಕೊಂಡು AMG ಎಂದು ಏನಾದರೂ ಕಮ್ಯಾಂಡ್ ಕೊಟ್ರೂ ಆಗುತ್ತೆ. ಅಕಸ್ಮಾತ್ ವರ್ಕ್ ಆಗಲಿಲ್ಲ ಅಂದರೆ ಆಲ್ ಯು ಹ್ಯಾವ್ ಟು ಡೂ ಇಸ್ ಆಸ್ಕ್ ದ ಡ್ರೈವರ್ ಟು ಪ್ರೆಸ್ ದಿಸ್ ಬಟನ್, ಕೆಲಸ ಆಯಿತು. ದೊಡ್ಡ ಸ್ಕ್ರೀನ್ ಇದೆ, ತುಂಬ ಎಂಟರ್ಟೈನ್ಮೆಂಟ್ ಆಪ್ಷನ್ಸ್ ಇದೆ. ಇದೆಲ್ಲ ಇರೋದ್ರಿಂದ ಇಂಟರ್ನೆಟ್ ಇನ್ಸೈಡ್ ಅನ್ನೋ ಬ್ಯಾಡ್ಜ್ ಜಸ್ಟಿಫೈ ಆಗುತ್ತೆ. ಆದರೂ ಕೂಡ ಕಾರಲ್ಲಿ ಅದು ಬೇಡವಾಗಿತ್ತು, ನೆಸೆಸಿಟಿನೇ ಇರಲಿಲ್ಲ. ಸೊ ಫ್ಯೂಯಲ್ ಎಫಿಷಿಯನ್ಸಿಗೆ ಬಂದಾಗ ನಿಮ್ಗೊಂದು 60 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಡೀಸೆಲ್ ಪೆಟ್ರೋಲ್ಗೆ ಏನೇನು ARAI ಕ್ಲೇಮ್ ಫ್ಯೂಯಲ್ ಎಫಿಷಿಯನ್ಸೀಸ್ ಇದೆ ನಿಮ್ಮ ಸ್ಕ್ರೀನಲ್ಲಿದೆ. ಪ್ರೈಸಿಂಗಿಗೆ ಬಂದಾಗ ನಿಮಗೆ ಗಾಡಿ 13.5 ಲಕ್ಷದಿಂದ 18.5 ಲಕ್ಷದವರೆಗೂ ಎಕ್ಸ್ ಶೋರೂಮ್ ಪ್ಯಾನ್ ಇಂಡಿಯಾ ಸಿಗುತ್ತೆ. ಪೆಟ್ರೋಲ್ ಇದೆ, ಡೀಸೆಲ್ ವೇರಿಯಂಟ್ಸ್ ಇದೆ. ನಿಮ್ಮ ಡ್ರೈವಿಂಗ್ ಸ್ಟೈಲಿಗೆ, ನಿಮ್ಮ ಡ್ರೈವಿಂಗ್ ಯೂಸೇಜ್ ಮೇಲೆ ಯಾವ ವೆಹಿಕಲ್ ತೊಗೋಬೋದು. ಈ ಹೊಸ ಸೀಟ್ ಕಾನ್ಫಿಗರೇಷನ್ ತುಂಬ ಫ್ಯಾಮಿಲೀಸಿಗೆ ಸೂಟ್ ಆಗಬಹುದು. ಅವ್ರಿಗೆ ಇಂಥದ್ದೇ ವೆಹಿಕಲ್ ಬೇಕಾಗಿರ್ಬೋದು. 2 ಸೆಂಟರ್ ರೋ ಕಂಫರ್ಟೇಬಲ್ ಸೀಟ್ಸ್ और ಸೆಕೆಂಡ್ ರೋ ಕಂಫರ್ಟೇಬಲ್ ಸೀಟ್ಸ್, ಡೇ ಟು ಡೇ ಆಫೀಸ್ ಯೂಸೇಜ್, ಡ್ರೈವರ್ ಇಟ್ಕೊಂಡು ಶಾಫರ್ ಡ್ರಿವನ್ ಯೂಸೇಜಿಗೆ ಚೆನ್ನಾಗಿದೆ. ಹಾಗೆಯೇ ಒಂದು ಸಣ್ಣ ಫ್ಯಾಮಿಲಿ ಇದ್ದು ವೀಕೆಂಡ್ಸಲ್ಲಿ ಇಲ್ಲ ಎನಿ ಅದರ್ ಟೈಮ್ ಮಾಲ್ಸಿಗೆ ಹೋಗೋದಾಗಲಿ, ಏನೇ ಹೊರಗಡೆ ಓಡಾಡೋದಾಗಲಿ 6 ಜನ ಕೂತ್ಕೊಂಡು ಹೋಗ್ಬೋದು. 2 ಮಕ್ಕಳು ಲಾಸ್ಟ್ ರೋ ಅಲ್ಲಿ ಆರಾಮಾಗಿ ಕೂರ್ಬೋದು. ತುಂಬ ಕಷ್ಟ ಏನಿಲ್ಲ. ಸಿಟಿ ರನ್ ಅಬೌಟ್ ಡೈಲಿ ಲೈಫ್, ಇಟ್ಸ್ ಅ ಗುಡ್ ವೆಹಿಕಲ್. ಸೈಜ್ ವೈಸ್ ಒಂಚೂರು ದೊಡ್ಡದಿದೆ. ನೀವು 6-7 ಸೀಟರ್ ಆಪ್ಷನ್ಸ್ ನೋಡ್ಬೇಕಾದ್ರೆ ನಿಮಗೆ ತುಂಬ ಪ್ರೂವನ್ ಕಾರ್ಸ್ ಇದೆ. ರೈಟ್ ಫ್ರಮ್ ಇನೋವಾ ಆಗಲಿ, ಎರ್ಟಿಗಾ ಆಗಲಿ, XL6 ಕೂಡ ಬಂದಿದೆ ಇವಾಗ. ಸೊ ನಮ್ಮ ಫ್ಲೈವೀಲ್ ವರ್ಡಿಕ್ಟ್, ನೀವು ಈ ಹೊಸ MG ಹೆಕ್ಟರ್ ಪ್ಲಸ್ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ. ನಿಮ್ಮದೊಂದು ಸಣ್ಣ ಫ್ಯಾಮಿಲಿ, ಹಸ್ಬೆಂಡ್ ವೈಫ್ 2 ಕಿಡ್ಸ್, ಪೇರೆಂಟ್ಸ್ ಇದ್ದಾಗ ನೀವೊಂದು 5 ಸೀಟರ್ SUV ಇಂದ ಅಪ್ಗ್ರೇಡ್ ಮಾಡಬೇಕಾದಾಗ 6 ಅಥವಾ 7 ಸೀಟರ್ SUV ನೋಡ್ಬೇಕಾದ್ರೆ ಇದೊಂದು ಅಟ್ರಾಕ್ಟಿವ್ ಆಪ್ಷನ್. ಪ್ರೈಸಿಂಗ್ ಆಗಿರ್ಬೋದು, ಇಲ್ಲ ಇದರದ್ದು ಟೆಕ್ ಸ್ಯಾವಿ ಫೀಚರ್ಸ್ ಆಗಿರ್ಬೋದು, ಇಲ್ಲ ಇದರದ್ದು ಒಳ್ಳೆ ಎಂಜಿನ್ ಮತ್ತು ಫ್ಯೂಯಲ್ ಎಫಿಷಿಯನ್ಸಿ ಆಗಿರ್ಬೋದು. ಈ 3 ಕನ್ಸಿಡರ್ ಮಾಡಬೇಕಾದ್ರೆ, ಸೇಫ್ಟಿ ಕೂಡ ಇದು 4 ಕೂಡ ಕನ್ಸಿಡರ್ ಮಾಡಬೇಕಾದ್ರೆ ನಿಮಗೆ MG ಹೆಕ್ಟರ್ ಪ್ಲಸ್ ಒಂದು ಒಳ್ಳೆ ಪ್ಯಾಕೇಜ್ ಥರ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಲುಕಿಂಗ್ ಟು ಅಪ್ಗ್ರೇಡ್ ಫ್ರಮ್ ಅ 5 ಸೀಟರ್ SUV 6 ಅಥವಾ 7 ಸೀಟರ್ಗೆ, MG ಹೆಕ್ಟರ್ ಪ್ಲಸ್ ಈಸ್ ಅ ಗುಡ್ ಚಾಯ್ಸ್ ಕನ್ಸಿಡರಿಂಗ್ ಇಟ್ಸ್ ಅ ರೌಂಡೆಡ್ ಆಫ್ ಪ್ಯಾಕೇಜ್ ಫಾರ್ ಇಟ್ಸ್ ಪ್ರೈಸ್ ಪಾಯಿಂಟ್. ಈ ಪ್ರೈಸಲ್ಲಿ ಒಂದು ಇಂಥ ಟೆಕ್ ಸ್ಯಾವಿ ಆಲ್ರೌಂಡ್ ಪ್ಯಾಕೇಜ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಒಂದ್ಸಲಿ ಹೆಕ್ಟರ್ ಪ್ಲಸ್ನ ಡ್ರೈವ್ ಮಾಡಿ, ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಧನ್ಯವಾದ. ಇದೇ ಥರ ವೀಡಿಯೋಸ್ ನಾವು ರಿವ್ಯೂಸ್ ಮಾಡೋದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಇಂಥ ಹೊಸ ಕಾರ್ಸಿಂದು ರಿವ್ಯೂ ಮಾಡೋಕ್ಕೆ ತುಂಬಾ ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು. ಡ್ರೈವ್ ಸೇಫ್, ಸೀಟ್ ಬೆಲ್ಟ್ ಹಾಕೋಕ್ಕೆ ಯಾವತ್ತೂ ಮರಿಬೇಡಿ.